ವಿದ್ಯುತ್ ಖಾಸಗೀಕರಣ ವಿರೋಧಿ ಹೋರಾಟದಲ್ಲಿ ಮಾತಿನ ಚಕಮಕಿ ನಡೆದಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಾಪುರ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೇಕಾರರು, ಆಪ್ ಕಾರ್ಯಕರ್ತರ, ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ತೆರೆದಾಳ ಬಿಜೆಪಿ ಶಾಸಕ ಸಿದ್ದು ಸವದಿ ಪ್ರತಿಭಟನೆ ನಡೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಹೆಸರನ್ನ ಹೇಳಿದಾಗ ಶಾಸಕ ಸಿದ್ದು ಸವದಿ ಕೆರಳಿ ತಮ್ಮ ಆಕ್ರೋಶ ಹೊರಹಾಕಿದರು. ಪ್ರತಿಭಟನಾಕಾರರು ಹಾಗೂ ಶಾಸಕರ ಮಧ್ಯೆ ಮಾತಿನ ಚಕಮಕಿ ನಡೆದು ಸ್ಥಳದಿಂದ ಶಾಸಕರು ಹೊರ ನಡೆದರು. ನಂತರ ನೇಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಲಿಂಗ ಟಿರಕಿ ಅವರು ಹೋಗುವವರು ಹೋಗಲಿ, ಪ್ರತಿಭಟನೆಯನ್ನ ಮುಂದುವರಿಸಿ ಅಂತ ಹೇಳಿದಾಗ ಶಿವಲಿಂಗ ಟಿರ್ಕಿ ಮತ್ತು ಶಾಸಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪ್ರತಿಭಟನಾ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದಾಗ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದರು. ಆತ್ಮೀಯರೇ, ಸ್ವತಂತ್ರ ಸಿಕ್ಕು 79 ವರ್ಷಗಳ ನಂತರ ನಾವು ಯಾವ ದೌರ್ಭಾಗ್ಯದ ಕಡೆಗೆ ಹೊರಟಿವಿ ಅನ್ನೋದನ್ನ ನೀವು ಎಲ್ಲ ಕೂಡಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ನಮ್ಮನ್ನ ಆಳುವ ಪ್ರಭುಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಈಗ ನಾವೆಲ್ಲ ರೈತಾಪಿ ಜನರು, ನೇಕಾರ ಸಮಾಜದವರು, ಸಾರ್ವಜನಿಕರು, ನೌಕರಸ್ಥರು, ಇದರಲ್ಲಿ ಯಾರಿಗೆ ಕರೆಂಟ್ ಇರಲಿಲ್ಲ ಬದುಕಲಿಕ್ಕೆ ಸಾಧ್ಯದ? ಇವತ್ತು ಒಬ್ಬ ಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿಗೆ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ, ಅಥವಾ ದೇಶದ ಪ್ರಧಾನಿ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ? ಮೂಲಭೂತ ಸೌಲಭ್ಯಗಳಲ್ಲಿ ಅತಿ ಅವಶ್ಯಕವಾಗಿರೋದು ಇವತ್ತು ವಿದ್ಯುತ್. ಇಂಡಸ್ಟ್ರಿಗಳು ನಡೀತಾ ಇರೋದು ವಿದ್ಯುತ್ ಮೇಲೆ, ರೈತರ ಪಂಪ್ ಸೆಟ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ, ನೇಕಾರಿಕೆ ನಡೀತಾ ಇರೋದು ವಿದ್ಯುತ್ ಮೇಲೆ, ಇವತ್ತು ಬಸ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ. ಇಷ್ಟೆಲ್ಲ ನಡೀತಾ ಇದ್ದಾಗೂ ಕೂಡ ಈ ಕೆಬಿ ಅನ್ನೋದು ಏನಾದರೂ ಹಾನಿಗೊಳಗಾಗಿತ್ತು ಅಥವಾ ಲಾಸ್ ಆಗೈತೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ 1897ರಲ್ಲಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ವಿದ್ಯುತ್ ವಲಯ ಆರಂಭ ಆಯಿತು. ಸ್ವತಂತ್ರ ನಂತರ ಸಾರ್ವತ್ರಿಕವಾಗಿ ಸರ್ಕಾರದ ಅಧೀನದಲ್ಲಿ ನಡೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಕನ್ಕರೆಂಟ್ ಲಿಸ್ಟ್ 38ನೇ ಖಂಡಿಕೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ವಿದ್ಯುತ್ ವಲಯವನ್ನು ನಿಯಂತ್ರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಸಂವಿಧಾನದಲ್ಲಿ. ಅಂದ್ರೆ ಇವತ್ತು ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರ ಅಷ್ಟೇ ದೂಷಣೆ ಮಾಡೋದಿಲ್ಲ, ರಾಜ್ಯ ಸರ್ಕಾರದ ಕೂಡ ದೊಡ್ಡ ಪಾತ್ರ ಇದೆ ಅಂತ ಹೇಳಿಕ್ಕೆ ಇಚ್ಛಪಡ್ತೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಥಮಿಕ ವಲಯವಾದಂತಹ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡೋದನ್ನ, ಯಾಕಂದ್ರೆ ಸರ್ ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಐತಿಲ್ಲ ಸರ್. ಒಂದ್ ನಿಮಿಷ ಸರ್, ಮಾಡ್ತಾ ಇಲ್ಲ ಸರ್, ಒಂದ್ ನಿಮಿಷ ಸರ್, ಅದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡಿ ಸರ್. ನೀವು ಮಾತಾಡೋದೇ ಸ್ಪಷ್ಟೀಕರಣ ಕೊಡ್ರಿ. ತಪ್ಪ ಇದ್ರೆ ಒಂದ್ ನಿಮಿಷ ಶಾಸಕರ, ನಾವು ಮಾತಾಡ್ಲಿಕ್ಕೆ ಹಾಕದ, ದಯವಿಟ್ಟು ತಪ್ಪಿದ್ರೆ ತಾವು ವಿವರಣೆ ಕೊಡಿ. ಬಿಟ್ಟು ಹೋಗೋದಲ್ಲ, ಇದು ಮಾತನಾಡುವಂತೆ ಬಿಟ್ಟು ಹೋಗೋದಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.